ಆನೇಕಲ್ ಪಟ್ಟಣದ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿರುವ ಸಾಯಿ ಬಡಾವಣೆಯಲ್ಲಿ ಶ್ರೀ ಸರ್ವಸಿದ್ಧಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ಧೂರಿಯಾಗಿ ನಡೆದ 3ನೇ ವರ್ಷದ ಗಣೇಶೋತ್ಸವ. ಇನ್ನು ಗಣೇಶೋತ್ಸವ ಅಂಗವಾಗಿ ಮುತ್ತಿನ ಪಲ್ಲಕ್ಕಿ ಮತ್ತು ರಥ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ನವೀನ್ ಕುಮಾರ್ ಮತ್ತು ಶ್ರೀ ಸರ್ವಸಿದ್ಧಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ನೃತ್ಯ ಕಾರ್ಯಕ್ರಮ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪುರಸಭಾ ಮಾಜಿ ಅಧ್ಯಕ್ಷರಾದ ಪದ್ಮನಾಭ್ ಮತ್ತು ಇತರೆ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಸಾಯಿ ಬಡಾವಣೆಯಲ್ಲಿ ಪ್ರತಿ ಮನೆಯ ಮುಂಭಾಗ ಗಿಡ ನೆಟ್ಟು ಘೋಷಣೆ ಮಾಡಿ ಪರಿಸರ ಸಂರಕ್ಷಣೆಯ ಜೊತೆಗೆ ಮುಂದಿನ ಮಕ್ಕಳಿಗೆ ಪರಿಸರದ ಅರಿವಿನ ಜೊತೆಗೆ ಪರಿಸರವನ್ನ ಕೊಡುಗೆಯಾಗಿ ನೀಡುವ ಉದ್ದೇಶದಿಂದ ಗಿಡಗಳನ್ನು ಹಂಚುವ ಕಾರ್ಯಕ್ರಮವನ್ನು ಸಹ ಈ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಶ್ರೀ ಸರ್ವಸಿದ್ಧಿ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳಾದ ಮುರಳಿ, ಶ್ರೀಧರ್, ಶಶಿ ಕಿರಣ್, ಕಾರ್ತಿಕ್, ಡಿಸಿ ಮೂರ್ತಿ, ಭಾಸ್ಕರ್ ಮತ್ತು ಆನಂದ್, ಪ್ರಕಾಶ್, ಭರತ್, ಚಲವರಾಜ್, ಮಹದೇವ್, ನಾಗರಾಜ್ ಭಾಗವಹಿಸಿದ್ದರು.
ವೇದಿಕೆ ಮೇಲೆ ಇರುವಂಥ ಇಲ್ಲಿ ನೋಡ್ತಾ ಇದ್ರೆ ಒಂಥರ ಖುಷಿ ಆಗ್ತಾ ಇದೆ. ಏಕೆಂದರೆ ನೀವು ವಾಸ್ತು ತಿಳ್ಕೊಳ್ಳೋಕ್ಕೆ ನೀವು ಬೇರೆ ಎಲ್ಲೂ ಹೋಗಂಗಿಲ್ಲ. ನಿಮ್ಮ ಲೇಔಟಲ್ಲಿ ವಾಸ್ತು ಇಲ್ಲೇ ಬಂದ್ಬಿಟ್ಟಿದೆ. ಮತ್ತು ಈ ಕಡೆ ನೋಡಿದ್ರೆ ಪೊಲೀಸ್ ಇಲಾಖೆ ಇದೆ. ನೀವೇನು ಸಣ್ಣ ಪಣ್ಣ ಏನಾದರೂ ಒಂದು ಫೋನ್ ಮಾಡಬೇಕು ಅಥವಾ ಏನಾದರೂ ಒಂದು ಸಮಸ್ಯೆ ಇದ್ದರೆ ನಮ್ಮ ಚೆಲುವರಾಜ್ ಅವರು ಇಲ್ಲೇ ಇರ್ತಾರೆ. ಈಗ ನಾವು ಹೀಗೆ ಪುರಸಭಾ ಸದಸ್ಯರು ಇಲ್ಲೊಬ್ಬರು ಇದ್ದಾರೆ, ನಾನೊಬ್ಬರಿದ್ದೀವಿ. ಎಲ್ಲ ಇಲಾಖೆಯೂ ನಿಮ್ಮ ವಾರ್ಡಲ್ಲಿದೆ. ಇದೊಂದು ಸಂತೋಷದ ವಿಚಾರ. ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ನನ್ನ ಆತ್ಮೀಯರಾದ ಉಮೇಶ್ ಅವರೇ, ಶ್ರೀಧರ್ ಅವರೇ, ರಾಜೇಂದ್ರ ಬಾಬು ಅವರೇ, ನರಸಿಂಹಣ್ಣ ಅವರೇ ಮತ್ತು ಚೆಲುವರಾಜ್ ಅವರೇ, ಹಾಗೆ ಈ ವಾರ್ಡಿನ ಎಲ್ಲ ಸಾರ್ವಜನಿಕರೇ ಹಾಗೂ 96ನೇ ಇಸ್ವಿಯಿಂದ ಇಲ್ಲಿವರೆಗೂ ನಮ್ಮನ್ನು ಪುರಸಭಾ ಸದಸ್ಯರನ್ನು ಮಾಡಿ ಆಶೀರ್ವದಿಸಿದ ನನ್ನ ಎಲ್ಲ ತಾಯಿ ತಂದೆಗಳೇ ಮತ್ತು ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಇಲ್ಲಿ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾ ಇದೆ. ಏಕೆಂದರೆ ನನ್ನ ವಾರ್ಡಲ್ಲಿ 2 ವಾರ್ಡು ನಾನು ಈಗಾಗಲೇ 21 ಆಗ್ಬೋದು ಮತ್ತು 26 ಆಗ್ಬೋದು. ಎಲ್ಲೇ ಹೋದರೂ ನನ್ನನ್ನು ನಾನೇ ಕೌನ್ಸಿಲರ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನಮ್ಮ ಅತ್ತಿಗೆ ಸದಸ್ಯರಾದರೂ ಸಹ ಎಲ್ಲೇ ಹೋದರೂ ಪುರಸಭಾ ಸದಸ್ಯರು ಯಾರು ಅಂದರೆ ಪದ್ಮನಾಭ ಅಂತ ಹೇಳ್ತಾರೆ. ತಿಮ್ಮರಾಯ ಸ್ವಾಮಿ ದೇವಸ್ಥಾನ ರಸ್ತೆಯಲ್ಲಿ ಬಲಗಡೆ ಹೋದರೆ ಯಾರು ಸದಸ್ಯರು ಹೋದರೂ ಪದ್ಮನಾಭ ಅಂತಾರೆ, ಎಡಗಡೆ ಹೋದರೂ ಸದಸ್ಯರು ಪದ್ಮನಾಭ ಅಂತಾರೆ. ಆಶೀಶ್ ಬಡಾವಣೆ 27ನೇ ವಾರ್ಡಿಗೆ ಸೇರುತ್ತೆ. ಯಾರಪ್ಪ ಕೌನ್ಸಿಲರ್ ಅಂದರೆ ಪದ್ಮನಾಭ ಅಂತಾರೆ. MBT ಲೇಔಟು ವಾರ್ಡ್ ನಂಬರ್ 20ಕ್ಕೆ ಸೇರುತ್ತೆ. ಇಲ್ಲಾರಪ್ಪ ಸದಸ್ಯರು ಅಂದರೆ ಪದ್ಮನಾಭ ಅಂತಾರೆ. ಇದೊಂದು ಸಂತೋಷ ನನಗೆ. ಏಕೆಂದರೆ ಈ 4 ವಾರ್ಡಲ್ಲೂ ಸದಸ್ಯರು ಯಾರು ಅಂದರೆ ನನ್ನೇ ಗುರುಸ್ತಾರೆ ಅಂದರೆ ಒಂದು ಸಂತೋಷದ ವಿಚಾರ. ಎಷ್ಟೋ ಜನಕ್ಕೆ ಓಟ್ ಹಾಕುವಾಗ ಈ ವಾರ್ಡ್ ಎಲ್ಲಿ ಬರುತ್ತೆ, ಯಾರಿಗೆ ನಾವು ಮತ ನೀಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಆದರೂ ನಾನು ಓಟ್ ಕೇಳಕ್ಕೆ ಹೋದಾಗ ಯಾರು ಸದಸ್ಯರು ಅಂದರೆ ನಾನೇ ಅಂತ ಕೇಳ್ತಾ ಇದ್ದೆ. ಅವ್ರು ಓಟ್ ಹಾಕ್ತಾಯಿದ್ರು. 5 ವರ್ಷ ಆಯಿತು. ಸದಸ್ಯರು ಯಾರು ಅಂದರೆ ನನ್ನನ್ನೇ ಹಿಂದೂ ಗುಡಿಸ್ತಾ ಇದ್ದಾರೆ. ಇದು ಒಂಥರ ಸಂತೋಷ ಆಗ್ತಾ ಇದೆ ನನಗೆ. ಹೀಗೆ ನಮ್ಮ ವಾರ್ಡ್ನಲ್ಲಿ ಇದೇನು ನಾನು ಹೇಳಿದೆ 4 ವಾರ್ಡಲ್ಲೂ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೆ. ಇಷ್ಟು ದೊಡ್ಡದಾದ ಒಂದು ಕಾರ್ಯಕ್ರಮ ನೋಡಿದ್ದು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇವತ್ತೇ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ನಮ್ಮ ಮುರಳಿಯವರಾಗ್ಬೋದು, ಲಾಸ್ಟ್ ಟೈಮ್ ಕರೆದಿದ್ರು ಒಂದು ಗಣೇಶನ ಉತ್ಸವ ಇದೆ ಬನ್ನಿ ಅಂತ, ತುಂಬ ಸಿಂಪಲ್ಲಾಗಿ ಮಾಡಿದ್ರು. ಆದರೆ ಇಲ್ಲಿ ಬಂದು ನೋಡಿದ್ರೆ ನಾನು ಅದೇ ರೀತಿ ಅಂದ್ಕೊಂಡು ಬಂದೆ, ಏನೋ ಒಂದು ಗಣೇಶನ ಪೂಜೆ ಇರುತ್ತೆ ಬಂದು ಹೋಗೋಣ ಅಂತ ಬಂದು ಇಲ್ಲಿ ಬಂದು ನೋಡ್ತಾ ಇದ್ದರೆ ನನಗೂ ಸಂತೋಷ ಆಗ್ತಾಯಿದೆ. ನನ್ನ ವಾರ್ಡಲ್ಲಿ ಎಲ್ಲೆಲ್ಲಿ ಗಣಪತಿ ಉತ್ಸವ ಇದೆ ಎಲ್ಲ ಉತ್ಸವಗಳು ಇದೇ ರೀತಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ, ಒಂದಕ್ಕಿಂತ ಒಂದು ವಿಭಿನ್ನವಾಗಿ. ಅದೇನೋ ಗೊತ್ತಿಲ್ಲ, ಈ ವಾರ್ಡಲ್ಲಿ ನಾನು ಪುರಸಭಾ ಸದಸ್ಯ ಆಗಿರೋದು ನಾನು ಯಾವ ಜನ್ಮ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗಾಗಲೇ ಕಳೆದ ಬಾರಿ ನಾನು ಬಂದಾಗ ಹೇಳಿದ್ದೆ ಕುಡಿಯುವ ನೀರಿನ ಸಮಸ್ಯೆ. ಇವರೆಲ್ಲ ಬಂದಿದ್ರು, ಮುರಳಿ ಅವರೆಲ್ಲ ಕುಡಿಯೋ ನೀರು ಸಮಸ್ಯೆ ಇದೆ, ಇದನ್ನು ಇದನ್ನೇನಾದರೂ ಮಾಡಿ ನಮಗೆ ಇದೊಂದು ಕೆಲಸ ಆಗಬೇಕು ಅಂತ ಈಗಾಗಲೇ ವರ್ಕ್ ಆರ್ಡರ್ ಆಗಿದೆ. ಅವ್ರಿಗೂ ಕಾಪಿ ತೋರಿಸ್ದೆ. ಏಕೆಂದರೆ ಮಾಡೋಕ್ಕೆ ಮುಂಚೆನೇ ನಾಳೆ ಬೆಳಗ್ಗೆನೇ ಆಗುತ್ತೆ ಅಂತ ಹೇಳೋದು ತಪ್ಪಾಗ್ತೈತೆ. ಅದು ಇನ್ನೊಂದು 15 ದಿವಸದಲ್ಲಿ ಇಲ್ಲ ಒಂದು 20 ದಿವಸದಲ್ಲಿ ವರ್ಕ್ ಆರ್ಡರ್ ಕೊಡ್ತಾರೆ, ಕೆಲಸ ಆಗುತ್ತೆ. ಇಲ್ಲಿ ಕಾವೇರಿ ನೀರು ಈ ಲೇಔಟ್ಗೆ 100% ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಈಗಾಗಲೇ ಮುಂದಿನ ದಿನಗಳಲ್ಲಿ ನಮ್ಮ ಬಡಾವಣೆ ಏನಿದೆ ಈ ಬಡಾವಣೆಗೆ ಹೊಂದಿಕೊಂಡಂತೆ ಮುಳ್ಳಿಕೆರೆ, ಏಕೆಂದರೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ದೊಡ್ಡ ಕೆರೆ ಚಿಕ್ಕೆರೆ ಅಂತ ಇದೆ. ಮುಳ್ಳಿಕೆರೆ ಎಲ್ಲಿದೆ ಅಂದರೆ ಈ ಬಡಾವಣೆ ಅಕ್ಕಪಕ್ಕದಲ್ಲಿರೋರಿಗೆ ಮಾತ್ರ ಗೊತ್ತಿರ್ತೈತೆ, ಹೊಸಬ್ರಿಗೆ ಗೊತ್ತಿಲ್ಲ. ಈಗಾಗಲೇ ಆ ಕೆರೆಗೂ ಸಹ 3.5 ಕೋಟಿ ಅನುದಾನನ ಮೀಸಲಿಟ್ಟು ಆ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಕಳೆದ ಒಂದು 2-3 ವರ್ಷಗಳಿಂದ ನನ್ನದೊಂದು ಮಹದಾಸೆ ಇತ್ತು. ಅದು ಸಹ ಈಗ ನಮ್ಮ ಸರ್ಕಾರದಿಂದ ಅನುದಾನ ಬಂದಿದೆ. ಕೆಲವೇ ದಿನಗಳಲ್ಲಿ ಅಂದರೆ ಒಂದು 8ರಿಂದ 9 ತಿಂಗಳು ಆಗ್ಬೋದು. ಅದಾದ ನಂತರ ಮುಳ್ಳಿಕೆರೆನೂ ಸಹ ಕೆಲಸ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪಾರ್ಕು, ಯಾಕೆಂದರೆ ಇನ್ನು ನೋಡ್ತಾ ಇದ್ದೀನಿ ಸಾಯಿ ಬಡಾವಣೆ ಆಗ್ಬೋದು ಮತ್ತು ಈ ಬಡಾವಣೆ ಆಗ್ಬೋದು,
ಕೆಲವೊಂದು ಒಂದು 2-3 ಬಡಾವಣೆಗಳಲ್ಲಿ ಮಾತ್ರ ಪಾರ್ಕು ಮತ್ತು CA ಮೀಸಲಿಟ್ಟ ಜಾಗಗಳು ಉಳಿದಿದೆ. ಬೇರೆ ಕಡೆ ಎಲ್ಲೂ ಇಲ್ಲ, ಎಲ್ಲ ಸೇಲ್ ಆಗಿಬಿಟ್ಟಿದೆ. ಇದೊಂದು ಸಂತೋಷ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಮುಳ್ಳಿಕೆರೆ ಏನಿದೆ ಅದ್ರ ಸುತ್ತ ಒಂದು ವಾಕಿಂಗ್ ಪಾರ್ಕ್ ಮಾಡಿ ಈ ಬಡಾವಣೆ ಮತ್ತು ಈಗಾಗಲೇ ನಮ್ಮ ಹೊಸ ಏನೋ ಸುಭಾಷ್ ನಗರ ಆಗ್ಬೋದು, MBT ಲೇಔಟ್ ಆಗ್ಬೋದು, ಈ ಅಕ್ಕಪಕ್ಕ ಬಡಾವಣೆಗಳು ಅಲ್ಲೇ ನಿಮ್ಮಂಥ ಮಹಿಳೆಯರೆಲ್ಲ ಸಂಜೆ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡುವಂಥ ಕೆಲಸ ಅಲ್ಲಾಗಬೇಕು ಅಂತ ನನ್ನೊಂದು ಆಸೆ. ಏಕೆಂದರೆ ಈಗಾಗಲೇ ಜನಸಂಖ್ಯೆ ಆನೇಕಲ್ ಪಟ್ಟಣದಲ್ಲಿ ಬೆಳೀತಾ ಇರೋದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಪಾರ್ಕ್ ಆಗ್ಬೋದು ಮತ್ತು ಹಲವಾರು ಸಮಸ್ಯೆಗಳಿದೆ. ಯಾಕೆಂದರೆ ಈಗಾಗಲೇ ಚಿಕ್ಕೇರಲ್ಲಿ ನಾವು ಪಾರ್ಕ್ ಮಾಡಿದರೆ ಆ ಪಾರ್ಕ್ಗೆ ಆನೇಕಲ್ ಪಟ್ಟಣದಿಂದ ಅದು ಇಲ್ಲಿಂದ ಅಲ್ಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇಲ್ಲಿರೋ ಅಂಥ ಎಲ್ಲ ಜನರಿಗೆ ಅದು ವಾಕಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಕೊಡಬೇಕು ಅಂತ ಮುಂದಿನ ದಿನಗಳಲ್ಲಿ ಇದೆಲ್ಲ ನಮಗೆ ಕಂಪ್ಲೀಟ್ ಆಗೋದಕ್ಕೆ ಒಂದು 2 ವರ್ಷ ಆಗುತ್ತೆ. ಯಾಕೆಂದರೆ ನಾಳೆ ಬೆಳಗ್ಗೆನೇ ಆಗುವಂಥ ಕೆಲಸ ಅಲ್ಲ. ಈಗಾಗಲೇ 3 ಕೋಟಿ ರಿಲೀಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಕೆಲಸ ಆಗುತ್ತೆ. ಹೀಗೆ ನಮ್ಮ ಪಟ್ಟಣದಲ್ಲಿ, ಅದು ನನ್ನ ವಾರ್ಡಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಲ್ಲೂ ಕುಂಠಿತವಾಗಿಲ್ಲ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನೂ 1 ವರ್ಷ ನಮ್ಮ ಪೀರಿಯಡ್ ಇರೋದರಿಂದ ನಾವು ಎಲ್ಲಿವರೆಗೂ ಸದಸ್ಯರಾಗಿರ್ತೀವೋ ಅಲ್ಲಿವರೆಗೂ ಅಭಿವೃದ್ಧಿ ಕಾರ್ಯ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ತಾ, ಈಗಾಗಲೇ ನನಗೆ 3 ಬಾರಿ ತಾವೆಲ್ಲ ನನ್ನನ್ನು ಆಶೀರ್ವದಿಸಿ ಪುರಸಭಾ ಸದಸ್ಯರನ್ನು ಮಾಡಿ ಮತ್ತು ಅಧ್ಯಕ್ಷರನ್ನು ಮಾಡಿ, ನಮ್ಮನೇಲಿ 2 ಅಧ್ಯಕ್ಷರನ್ನು ಮಾಡಿ 3 ಜನ ಸದಸ್ಯರನ್ನು ಮಾಡಿ, ತಮ್ಮ ನಿಜ ಹೇಳಬೇಕಂದ್ರೆ ನಾವು ಹೇಗೆ ನಿಮ್ಮ ಋಣ ತೀರಿಸಬೇಕು ಅಂತ ಹೇಳೋಕ್ಕಾಗಲ್ಲ. ತಮ್ಮ ಅಭಿಮಾನಕ್ಕೆ ನಾನೆಲ್ಲ ಯಾವಾಗಲೂ ಚಿರುಣಿಯಾಗಿರ್ತೀನಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ.
ಈ ದಿನ ನಮ್ಮ ಸಾಯಿ ಬಡಾವಣೆಯಲ್ಲಿ 3ನೇ ವರ್ಷದ ಗಣೇಶ ವಾರ್ಷಿಕೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ನಮ್ಮ ಸರ್ವಸಿದ್ಧಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಈ 3ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಈ ದಿನ ಆರ್ಕೆಸ್ಟ್ರಾವನ್ನು ಏರ್ಪಡಿಸಲಾಗಿದೆ. ಮತ್ತು ನಾಳೆಗೆ ಭರತನಾಟ್ಯ ಒಂದು ಸಹ ಏರ್ಪಡಿಸಲಾಗಿದೆ. ಮತ್ತು 3ನೇ ದಿವಸ ಭಾನುವಾರ ವಿಸರ್ಜನೆಯ ದಿನದಂದು ನಮ್ಮ ಒಂದು ಬಡಾವಣೆಗೆ ನಾಮಫಲಕಗಳನ್ನು ಹಾಕುವ ಮುಖಾಂತರ ಈ ನಮ್ಮ ಬಡಾವಣೆಗೆ ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲ ಸೇರಿ ಮಾಡ್ತಾಯಿದ್ದೇವೆ. ಇದೇ ರೀತಿ ಇನ್ನು ಮುಂದಿನ ವರ್ಷಕ್ಕೂ ಸಹ ಇನ್ನೂ ವಿಜೃಂಭಣೆಯಿಂದ ಆಚರಿಸಲು ನಾವೆಲ್ಲರೂ ಇಷ್ಟಪಟ್ಟಿದ್ದೀವಿ. ಇದಕ್ಕೆ ನಮ್ಮ ಬಡಾವಣೆಯ ಎಲ್ಲ ಸಾರ್ವಜನಿಕರು ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮುಂದೆಗೂ ಸಹ ಇದೇ ರೀತಿ ನಮಗೆ ಸಹಕಾರ ಕೊಟ್ಟು ನಮಗೆಲ್ಲ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇಲೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ಗಿಡಗಳನ್ನು ಸಹ ಹಂಚಿದ್ದೇವೆ. ಪ್ರತಿ ಮನೆಯಲ್ಲಿ ಒಂದು 2-3 ಗಿಡ ಅಂದರೂ ಸರಿ ನೆಡಲೇಬೇಕು. ನಮ್ಮ ವಾರ್ಡಲ್ಲಿ ಈ ಗಿಡಗಳನ್ನು ನೆಡುವಂಥ ಮುಖಾಂತರ ಪರಿಸರವನ್ನು ಸಂರಕ್ಷಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ.